ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅನ್ನೋ ಪುಸ್ತಕ ಬರ್ತಿದ್ದೇನೆ. ಪುಸ್ತಕದ ಬೆಲೆ ₹120. HSRA ಪಬ್ಲಿಕೇಶನ್ನವರು ಪಬ್ಲಿಷ್ ಮಾಡಿದ್ದಾರೆ. ಈಗ 6ನೇ ಒಂದು ಕಥೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಹಣೆ ಬರಹ ಅನ್ನೋದು ಇದು ಸಹಿತ ರಿಯಲ್ ಲೈಫಲ್ಲಿ ನಡೆದಿರೋದು. ನಾನು ನೋಡಿರೋ ಅಂಥದ್ದೇ. ಹೆಸರು ಮತ್ತು ಇದು ಚೇಂಜ್ ಮಾಡಿದ್ದೇನೆ. ಪಾಪ ಒಂದು ಹುಡುಗಿ, ಇದು ಪಾರ್ಟ್ 1 ಪಾರ್ಟ್ 2 2 ಪಾರ್ಟಲ್ಲಿ ಬಂದಿದೆ. ಇಲ್ಲಿ ಏನು ಅಂದರೆ, ಒಂದು ಹುಡುಗಿನ ಪಾಪ ಯಾಮಾರಿಸ್ಬಿಡ್ತಾನೆ ಒಬ್ಬ ಪಾಠ ಹೇಳ್ಕೊಡೋಕ್ಕೆ ಅಂತ ಬಂದು. ಏಜ್ ಡಿಫ್ರೆನ್ಸ್ ತುಂಬ ಇದ್ರೂ ಪಾಪ ಅವ್ರಿಗೆ ಗಂಡಸಿನ ಸಪೋರ್ಟ್ ಇರಲ್ಲ ಅವ್ರ ಮನೇಲಿ, ಎಲ್ಲ ಹೆಂಗಸ್ರೇನೆ. ಆ ಹುಡುಗಿನ ಯಾಮಾರಿಸಿ ಲವ್ ಮ್ಯಾರೇಜ್ ಮಾಡಿಕೊಂಡು ತುಂಬ ಕಿರುಕುಳ ಕೊಟ್ಟು ಅವಳನ್ನ ಓಡಿಸ್ಬಿಡ್ತಾನೆ. ಜೊತೆಯಲ್ಲಿ ಅವಳ ಜೊತೇಲಿ ಇದ್ದಂತಹ ಫ್ಯಾಮಿಲಿ ಮೆಂಬರ್ಸು ಅವಳ ಮೇಲೆ ತುಂಬ ಹೊಟ್ಟೆಉರಿ ಪಟ್ಕೊಂಡು ಅವಳು ಮುಂದಕ್ಕೆ ಬರ್ದಂಗೆ ಮಾಡಿ, ಸಂಸಾರದಲ್ಲಿ ಹಾಳಾಗೋಂಗೆ ಮಾಡಿ ಮುಂದೆ ಓದಿಸ್ತಾರೆ, ಕೆಲಸ ಸಿಗುತ್ತೆ, ಓಕೆ. ಇದು ಪಾರ್ಟ್ 1. ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ಅವಳು ಮೋಸ ಹೋಗ್ತಾಳೆ. ಈ ಫೇಸ್ಬುಕ್, ಈ ಥರ ಸೋಷಿಯಲ್ ಮೀಡಿಯಾದ ಒಂದು ನೆಗೆಟಿವ್ ಪರಿಣಾಮ ಇದರಲ್ಲಿದೆ, ಡಿಸ್ಕಸ್ ಆಗಿದೆ. ಅವಳು ಫೇಸ್ಬುಕ್ಕಲ್ಲಿ ಯಾರನ್ನ ನೋಡಿ ಫ್ರೆಂಡ್ ಮಾಡ್ಕೊಂಡು ಇವಳು ಕತೆ ಕೇಳಿ ಇವಳಿಗೆ ಲೈಕ್ಸ್ ಆಗ್ತಿದ್ದ, ಅವಳಿಗೆ ಸಪೋರ್ಟ್ ಮಾಡ್ತಿದ್ದ ಅಂದ್ಕೊಂಡು ಮರುಳಾಗಿ ಮದುವೆ ಆಗ್ತಾಳೆ. ಹಿಂದೆ ಮುಂದೆ ಏನೂ ಯೋಚನೆ ಮಾಡಲ್ಲ. ಅದು ಯಾವುದೋ ಚಿಕ್ಕ ಊರು, ಅಲ್ಲಿ ಹೋಗಿ ಇರೋಕ್ಕಾಗ್ದಲ್ಲ, ಸಿಟಿ ಲೈಫ್ ನೋಡಿದವಳು ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾಳೆ. ಅದು ಕಡೆ ಗ್ಯಾಪ್ ಆಗಿಬಿಟ್ಟು ಮಗುನೂ ಆಗ್ಬಿಡುತ್ತೆ ಈ ಸಲ, 2ನೇ ಸಲ ಅವಳಿಗೆ. ಆ್ಯಕ್ಚುಲಿ ಮೊದಲನೇ ಕೇಸಲ್ಲಿ ಅಬಾರ್ಷನ್ ಮಾಡ್ತಿರ್ತಾರೆ, 2ನೇ ಕೇಸಲ್ಲಿ ಮಗು ಆಗುತ್ತೆ. ಹೇಗೋ ಅವಳು ಇರ್ತಾಳೆ ತನ್ನ ತಾಯಿ ಜೊತೆಯಲ್ಲಿ. ಬಟ್ ಆ ಹುಡುಗನ ಕಡೆಯವರು ಇವಳನ್ನ ಲೈಕ್ ಮಾಡಲ್ಲ. ಸಿಟಿನವಳು, ಇವಳ ಒಂದು ಮಾಡ್ರನ್ ವ್ಯೂಸ್ ಅವ್ರಿಗೆ ಲೈಕ್ ಆಗ್ದಲೆ ಡೈವರ್ಸ್ ಕೊಡಿಸ್ಬಿಡ್ತಾರೆ. ಕಡೆಗೆ ಅವಳು ಯಾರೂ ಇಲ್ದಲೆ ಕಡೆ ತನಕ ಅವಳು ಒಬ್ಬಂಟಿಯಾಗಿ ತನ್ನ ಮಗನೂ ನೋಡ್ಕೊಳ್ಳೋ ಜವಾಬ್ದಾರಿ ಜೊತೆ ಇರಬೇಕಾಗತ್ತೆ. ಅವಳು ಯಾಕೆ ಈ ಥರ ಡಿಸಿಷನ್ ತೊಗೊಂಡ್ಳು, ಇದು ಹಣೆ ಬರಹ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮಾತು ಕೇಳಲಿಲ್ಲ, ಆಮೇಲೆ ಕೇಳಿದ್ಲು. ಇವೆರಡು ಅವಳು ಮಾಡಿದ ತಪ್ಪು. 2ನೇ ಪಾರ್ಟಲ್ಲಿ ನಡೆದ ಕಥೆನಲ್ಲಿ ಅವಳು ತನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ದಲೆ, ಹುಡುಗನ ಬಗ್ಗೆ ಸರಿಯಾಗಿ ವಿಚಾರಿಸ್ದಲೆ ಒಪ್ಕೊಂಡು ಮಾಡ್ಕೊಂಡ್ಮೇಲೆ ಅಲ್ಲೇ ಇರಬೇಕಿತ್ತು, ಅವನಿಂದ ದೂರ ಆದ್ಲು. ನೋಡಿ, ಇದು ಒಂದು ಸೈಕಲಾಜಿಕಲ್ ರೀಸನ್ನು. ಆವಾಗ ಅವರಿಬ್ಬರ ಮಧ್ಯೆ ಗ್ಯಾಪ್ ಆಯಿತು. ಕಮ್ಯುನಿಕೇಷನ್ ಗ್ಯಾಪ್ ಇದ್ದಿದ್ದು ಎಲ್ಲ ಥರ ಗ್ಯಾಪು ಆಗೋಯ್ತು. ಈಗ ಅವಳ ಲೈಫ್ ಹಾಳಾದರೆ ಹಾಳಾಗಲಿ, ಏನೋ ಅರಿದಲ್ಲೇ ಇರೋ ಅವಳ ಮಗುಗೆ ಈಗ ತಂದೆ ಇಲ್ಲ. ಆ ಮಗು ಲೈಫ್ ಏನು, ಅವ್ನು ಯಾರು ಮುಂದೋದಿಸ್ತಾರೆ? ಇವಳು ಕೆಲ್ಸಕ್ಕೆ ಹೋಗಿ ದುಡಿದು ತಿನ್ನಬೇಕು, ಯಾವ ಆಸ್ತಿ ಪಾಸ್ತಿನೂ ಇಲ್ಲ. ಸೊ ಈ ಥರ ಒಂದು ಸಿಚುವೇಶನ್ ಸುಮಾರು ಹೆಣ್ಮಕ್ಕಳ ಲೈಫಲ್ಲಿ ಬಂದಿರುತ್ತೆ. ಈಗಂತೂ ಡೈವರ್ಸ್ಗಳು ಜಾಸ್ತಿ ಆಗ್ತಿರೋ ಈಗಿನ ಕಾಲದಲ್ಲಿ ಎಲ್ಲರೂ ನೋಡಿರ್ತೀರ. ಹಾಗಾಗಿ ಇದನ್ನು ಒಂದು ನೀವು ಎಚ್ಚರಿಕೆಯ ಮಾತಾಗಿ ತಗೊಂಡು, ಸಾಧ್ಯವಾದಷ್ಟು ಪೇರೆಂಟ್ಸು ಮಕ್ಕಳಿಗೆ ಬುದ್ಧಿ ಹೇಳಬೇಕು, ಮಕ್ಕಳು ಪೇರೆಂಟ್ಸ್ ಮಾತು ಕೇಳಬೇಕು ಹೆಣ್ಮಕ್ಳು. ಹಾಗೆ ಮದುವೆ ಮಾಡಿಕೊಡುವಾಗ ಸರಿಯಾಗಿ ಪೂರ್ವಾಪರ ವಿಚಾರಿಸಿ ಹುಡುಗಂದು ಕೊಡಬೇಕು. ಈ ಎಲ್ಲ ಒಂದು ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಳ್ಳಿ. ಈ ಪುಸ್ತಕ ಬೇಕು ಅಂದರೆ 9900322338 ನನಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಕಥೆಗಳ ಬಗ್ಗೆ ಫೀಡ್ಬ್ಯಾಕನ್ನು ನೀವು ನನಗೆ ಕೊಡ್ತಾ ಹೋಗಿ. ನಿಮ್ಮ ಸ್ಟೋರಿ ಲೈನ್ ಇದ್ದರೂ ಕೂಡಿ ನಾನು ಅದರ ಮೇಲೆ ಒಂದು ಕಥೆ ಡೆವಲಪ್ ಮಾಡಿ ಪುಸ್ತಕ ನಿಮಗೆ ಖಂಡಿತ ಕಳಿಸ್ತೇನೆ. ಧನ್ಯವಾದ.